ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ SSP ವಿದ್ಯಾರ್ಥಿ ವೇತನ 2025-26 ಸಾಲಿನ ಗಡುವು ವಿಸ್ತರಣೆ. ಹೌದು ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ SSP ಮೂಲಕ 2025-26ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಗಡುವನ್ನು 15 ಮಾರ್ಚ್ 2026ರವರೆಗೆ ವಿಸ್ತರಿಸಲಾಗಿದೆ. ಹೌದು ಫ್ರೆಂಡ್ಸ್, ನೋಡಿ 15 ಮಾರ್ಚ್ ಒಳಗೆ ಯಾರೆಲ್ಲ ಇನ್ನೂ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿರಿ ಈಗಲೇ. ಈ ನಿರ್ಧಾರ ಇನ್ನೂ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅವಕಾಶ ನೀಡುತ್ತದೆ. ನೋಡಿ ಫ್ರೆಂಡ್ಸ್, ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಹಿಂದೆ ಅಪ್ಲಿಕೇಶನ್ ಹಾಕ್ರಿ. ನೋಡಿ, ಅರ್ಹ ವಿದ್ಯಾರ್ಥಿಗಳು ಯಾರು: ಪ್ರೌಢಶಾಲೆ ನಂತರ PUC ವಿದ್ಯಾರ್ಥಿಗಳು, ಪದವಿ UG, ಸ್ನಾತಕೋತ್ತರ PG, ಡಿಪ್ಲೊಮಾ ಹಾಗೂ ತಾಂತ್ರಿಕ ಶಿಕ್ಷಣ ಪಡೆಯುವರು, SC ST OBC ಹಾಗೂ ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳು, ಹಾಸ್ಟೆಲ್ ಹಾಗೂ ದಿನ ವಿದ್ಯಾರ್ಥಿಗಳು. ಅರ್ಹತೆ ಮಾನದಂಡಗಳನ್ನು ಪೂರೈಸಿದರೆ ಮಾತ್ರ ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುತ್ತದೆ. ನೋಡಿ, ಅರ್ಜಿಗೆ ಬೇಕಾಗುವ ದಾಖಲೆಗಳು: ಆಧಾರ್ ಕಾರ್ಡ್, ವಿದ್ಯಾರ್ಥಿ ಮತ್ತು ಪೋಷಕರು, SADS ID ಆರ್ ಕಾಲೇಜ್ ನೋಂದಣಿ ಸಂಖ್ಯೆ, ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, RD ಈ ದೃಢೀಕರಣ ಇರಬೇಕು, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಲಿಂಕ್ ಆಗಿರಬೇಕು ಅದಕ್ಕೆ, ಈ ದೃಢೀಕರಣ ವಿವರಗಳು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ನೋಡಿ, ಅಧಿಕೃತ SSP ಪೋರ್ಟಲ್ಗೆ ಭೇಟಿ ನೀಡಿ, ಹೊಸ ಖಾತೆ ಸೃಜಿಸಿ ಆರ್ ಲಾಗಿನ್ ಮಾಡಿ, ಆಧಾರ್ KYC ಹಾಗೂ ವಿವರಗಳನ್ನು ಭರ್ತಿ ಮಾಡಿ, ದಾಖಲಾತಿಗಳು ಅಪ್ಲೋಡ್ ಮಾಡಿ ಫಾರ್ಮ್ ಸಲ್ಲಿಸಿ, ನಂತರ ಸ್ಟೇಟಸ್ ಟ್ರ್ಯಾಕ್ ಮೂಲಕ ಅರ್ಜಿಯ ಸ್ಥಿತಿ ಪರಿಶೀಲಿಸಬಹುದು. ನೋಡಿ, SSP ಸ್ಟೇಟ್ ಸ್ಕಾಲರ್ಶಿಪ್ಗೆ ಪೋರ್ಟಲ್ಗೆ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡಿಕೊಂಡು KYC ಮೂಲಕ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ನೋಡಿರಿ, ಈ ವೆಬ್ಸೈಟ್ ಐತಿ, ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಫಾರ್ಮ್ ಫಿಲ್ ಮಾಡಬೇಕು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಅಪ್ಲಿಕೇಶನ್ ಹಾಕ್ರಿ. ವಿದ್ಯಾರ್ಥಿಗಳಿಗೆ ಲಾಭ ಏನಪ್ಪ ಅಂದರೆ ಶುಲ್ಕ ಮರುಪಾವತಿ, ಹಾಸ್ಟೆಲ್ ಅಥವಾ ಭತ್ಯೆ ಸೌಲಭ್ಯ, ನೇರ ಬ್ಯಾಂಕ್ ಖಾತೆಗೆ ಹಣ ಜಮಾ DBT ಮೂಲಕ, ಶಿಕ್ಷಣ ಮುಂದುವರಿಸಲು ಆರ್ಥಿಕ ಬೆಂಬಲ. ಸೊ ಆದ್ದರಿಂದ ಅರ್ಹ ವಿದ್ಯಾರ್ಥಿಗಳು ಕೊನೆಯ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಸರ್ಕಾರದ ಈ ಮಹತ್ವದ ಸೌಲಭ್ಯವನ್ನು ಪಡೆಯಬೇಕು. ನೋಡಿ, ಇನ್ನೂ ಯಾರೆಲ್ಲ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಇವತ್ತೇ ಅಪ್ಲೈ ಮಾಡಿ. 15 ಮಾರ್ಚ್ ಒಳಗೆ ಯಾರು ಅಪ್ಲೈ ಮಾಡಿಲ್ಲ ಇವತ್ತೇ ಮಾಡಿ.